ಶಿಕ್ಷಕರೇ, ನಿಮಗೆಲ್ಲ ಎಂಎಮ್ಸ್ ಕ್ಲಾಸ್ಗೆ ಸ್ವಾಗತ. ಇಂದು ನಾನೊಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇದ್ದೇನೆ. ನಾವೆಲ್ಲ ಬಹುದಿನಗಳಿಂದ ಕಾಯ್ತಾ ಇರುವಂತಹ 5ನೇ ತರಗತಿ, 8ನೇ ತರಗತಿ ಮತ್ತು 9ನೇ ತರಗತಿಗೆ ನಡೆಯಲಿರುವ ಮೌಲ್ಯಾಂಕನ ಪರೀಕ್ಷೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಂದು ಬೋರ್ಡಿನವರು ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ. ಅವುಗಳನ್ನು ಡೌನ್ಲೋಡ್ ಹೇಗೆ ಮಾಡಿಕೊಳ್ಳೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲಿಗೆ ನಾವು ನಮ್ಮಲ್ಲಿ ಇರುವಂತಹ ಒಂದು ಗೂಗಲ್ ಕ್ರೋಮಿಗೆ ಹೋಗಿ ಅಲ್ಲಿ KSEAB ಅಂತ ಟೈಪ್ ಮಾಡಬೇಕು. ಈ KSEAB ಟೈಪ್ ಮಾಡಿದ ನಂತರ ಮೊದಲನೇ ಒಂದು ವೆಬ್ಸೈಟ್ ವಿಳಾಸ ಹೋಮ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತಿದೆ. ಇಲ್ಲಿ ನಾವು ಹೋಗಿ ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಅದರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಹೋಮ್ ಪೇಜ್ ಓಪನ್ ಆದ ತಕ್ಷಣ ನಾವು ನೇರವಾಗಿ ಎಲ್ಲಿಗೆ ಬರಬೇಕು ಅಂತಂದರೆ ಅಲ್ಲಿ ಡಾಕ್ಯುಮೆಂಟ್ಸ್ನಲ್ಲಿ KSQAAC ಅಂತ ಹೇಳಿ ಒಂದು ಪಾಪಪ್ ಇದೆ. ಇದು ಈ ವರ್ಷ ನಮ್ಮ ಮೌಲ್ಯಾಂಕನ ನಡೆಸ್ತಾ ಇರುವಂಥ ಸಂಸ್ಥೆಯಾಗಿದ್ದು ಇದರ ಅಡಿಯಲ್ಲಿ ನಾವು ಕ್ವಶನ್ ಪೇಪರ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಇದರಲ್ಲಿ ನೀವು ಕ್ಲಿಕ್ ಕೊಟ್ಟಾಗ 2 SAS ಮತ್ತು 5, 8, 9ನೇ ತರಗತಿಯ ಅಸೆಸ್ಮೆಂಟ್ ಅಂತೇಳಿ ಕಾಣಿಸಿಕೊಳ್ಳುತ್ತೆ. ನೀವು 5, 8, 9 ಇದರ ಮೇಲ್ಗಡೆಗೆ ಕ್ಲಿಕ್ ಮಾಡಿ. ಸೊ ಈ 5, 8, 9ರ ಮೇಲ್ಗಡೆಗೆ ಕ್ಲಿಕ್ ಮಾಡಿದಾಗ ನಿಮಗೆ ಮೊದಲಿಗೆ ಟೈಮ್ ಟೇಬಲ್ ಕಾಣಿಸುತ್ತೆ. ಅದರ ನಂತರ ಒಂದು ಪ್ರೊವಿಷನಲ್ ಟೈಮ್ ಟೇಬಲ್ಸ್ ಕಾಣಿಸುತ್ತೆ. ಅದರ ನಂತರ 5, 8, 9ನೇ ತರಗತಿಯ ಮಾಡೆಲ್ ಕ್ವಶನ್ ಕಮ್ ಆನ್ಸರ್ ಬುಕ್ಲೆಟ್ಸ್ ಕಾಣಿಸುತ್ತೆ. ಆಮೇಲೆ ಸರ್ಕ್ಯುಲರ್ ಕಾಣಿಸುತ್ತೆ. ಸೊ ನಾನೀಗ ನೇರವಾಗಿ ಕ್ವಶನ್ ಪೇಪರನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ನಾನು 3ನೇ ಒಂದು ಆಪ್ಷನ್ ಆಗಿರುವಂಥ 5, 8, 9 ತರಗತಿಯ ಅಸೆಸ್ಮೆಂಟ್ ಮಾಡೆಲ್ ಕ್ವಶನ್ ಕಮ್ ಆನ್ಸರ್ ಬುಕ್ಲೆಟ್ ಮೇಲ್ಗಡೆಗೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲಿಕ್ ಕೊಟ್ಟ ತಕ್ಷಣ ಅಲ್ಲಿ ನಿಮಗೆ 5ನೇ ತರಗತಿ, 8ನೇ ತರಗತಿ ಮತ್ತು 9ನೇ ತರಗತಿಯ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳೇನಾಗ್ತವೆ ಅಂತಂದರೆ, ಸೊ ಸೈಟ್ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಅದು ರೀಲೋಡ್ ಅಂತ ಹೇಳಿ ಕೇಳ್ತಾ ಇದೆ. ಸೊ ಈಗ ತಾನೇ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿರೋದ್ರಿಂದ ಹೀಗೆ ನಮಗೆ ರೀಲೋಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅಲ್ಲಿ ನೀವು ಈಗಾಗಲೇ ಹೇಳಿರುವಂತೆ ಅಲ್ಲಿ ಕೊಟ್ಟಿರುವಂತಹ ನೋಡಿ, ಈಗ ಫೇಸ್ ಓಪನ್ ಆಗಿದೆ. ಇದರಲ್ಲಿ 5, 8, 9ನೇ ತರಗತಿಯ ಕ್ಲಾಸ್ 5ರಿಂದ ಪ್ರಥಮ ಭಾಷೆ ಇಂಗ್ಲೀಷ್, ಈ ರೀತಿ ಎಲ್ಲ ಭಾಷೆಗಳು, ಅದರ ಜೊತೆಗೆ ನಿಮಗೆ ಗಣಿತ, ಪರಿಸರ ಅಧ್ಯಯನ, ಹಾಗೆ ಅದರ ಜೊತೆಗೆ ಕ್ಲಾಸ್ 8ನೇ ತರಗತಿಯ ಎಲ್ಲ ವಿಷಯಗಳು ಕೂಡ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾವೆ. ಸೊ ನಿಮಗೆ ಯಾವ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಬೇಕೋ ಆ ಪ್ರಶ್ನೆ ಪತ್ರಿಕೆಯ ಮೇಲ್ಗಡೆ ನೀವು ಕ್ಲಿಕ್ ಮಾಡೋದರ ಮುಖಾಂತರ ನೀವು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪಡೆದುಕೊಳ್ಳಬಹುದು. ಸೊ ಇಲ್ಲಿ ನಾನು ಪ್ರಥಮ ಭಾಷೆ ಕನ್ನಡವನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ. ಸೊ ಈಗ ಆ ಪ್ರಥಮ ಭಾಷೆ ಕನ್ನಡ ಒಂದು ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಆದ ತಕ್ಷಣ ನಾವು ಅದನ್ನು ಓಪನ್ ಮಾಡಿ ನೋಡಿದಾಗ ಅದು ಪ್ರಶ್ನೆ ಮತ್ತು ಅದರ ಜೊತೆಗೆ ಅಲ್ಲಿ ನಮ್ಮ ಉತ್ತರಗಳನ್ನು ಕೂಡ ಬರೆಯಲು ಸ್ಥಳಾವಕಾಶ ಇರುವುದನ್ನು ನಾವು ಗಮನಿಸಬಹುದು. ಮತ್ತು ಮಂಡಳಿಯಲ್ಲಿ ಈಗಾಗಲೇ ತಿಳಿಸಿದಂತೆ ಇದೇ ಥರದ ಪ್ರಶ್ನೆ ಪತ್ರಿಕೆಗಳನ್ನು ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆಯಲ್ಲಿ ಕೊಡಲಿರೋದ್ರಿಂದ ನಾವು ಇವುಗಳನ್ನು ಪ್ರಿಂಟೌಟ್ ತೆಗೆದುಕೊಂಡು ಅವುಗಳನ್ನು ನಾವೇನು ಮಾಡ್ಬೋದು ಅಂತ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಕೂಡ ಮಾಡಿಸ್ಬೋದು. ಸೊ ಈ ರೀತಿಯಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಅನೇಕ ಬೇರೆ ಬೇರೆ ಥರದ ಪ್ರಶ್ನೆಗಳನ್ನು ಕೂಡ ಅವರು ಇಲ್ಲಿ ಹೊಂದಿರುವಂಥದ್ದು. ಸೊ ಇದೇ ರೀತಿ ನೀವು ನಿಮಗೆ ಬೇಕಾಗಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಅದೇ ರೀತಿ ಪ್ರಾಕ್ಟೀಸ್ ಕೂಡ ಮಾಡಿ ನಿಮ್ಮ ಪರೀಕ್ಷೆಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.